ಅರ್ಜಿಯ ವಿಚಾರಣೆಯನ್ನ ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಬಂದ್ರೆ ಆಡಿಯೋ ರಿಲೀಸ್ ಕಾರ್ಯಕ್ರಮ ಇತ್ತು, ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಬೇಕು, ಹೊರಡಬೇಕು. ಗೊತ್ತಿಲ್ಲದ ವಿಚಾರಗಳನ್ನು ಮಾತಾಡಿ ಇಲ್ಲಸಲ್ಲದ ಹೇಳಿಕೆ ಕೊಟ್ಟಿದ್ದು ಯಾಕೆ? ಅರ್ಜಿ ವಿಚಾರಣೆಯನ್ನ ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಬಹುಶಃ ನಟ ಕಮಲ್ ಹಾಸನ್ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಈಗಾದ್ರೂ ತಾವು ಮಾಡಿರೋ ತಪ್ಪಿನ ಅರಿವು ಅವ್ರಿಗಾದ್ರೆ ಒಳ್ಳೇದು. ಇಲ್ಲ ನಂದು ಅದೇ ಉದ್ದಟತನ, ಅದೇ ಬಂಡತನ, ಅದೇ ಮೊಂಡತನ ಹಾಗೆ ಮುಂದುವರಿತೀನಿ ಅಂದ್ರೆ ಈಗಾಗಲೇ ತುಂಬಾ ಬೆಲೆ ತೆತ್ತಿದ್ದಾರೆ, ಇನ್ನೂ ಬೆಲೆ ತೆರಬೇಕಾಗುತ್ತೆ. ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ನಾಡು ನುಡಿ ನೆಲ ಜಲ ಭಾಷೆ ವಿಚಾರ ಅಂತ ಬಂದಾಗ ಜನ ಭಾವನೆಗಳನ್ನು ಇಟ್ಕೊಂಡಿರ್ತಾರೆ. ಏನ್ ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಟ್ಬಿಟ್ಟು ಅದಾದ್ಮೇಲೆ ನಾನು ಕ್ಷಮೆ ಕೇಳಲ್ಲ ಅಂತ ಉದ್ದಟತನ ತೋರಿಸ್ಬಿಟ್ಟು ಕೋರ್ಟಿಗೆ ಬಂದು ಅರ್ಜಿ ಹಾಕಿದ್ರೆ ಅದನ್ನು ಪರಿಗಣಿಸೋದಕ್ಕಾಗಲ್ಲ. ಮೊದಲು ಹೋಗಿ ಕ್ಷಮೆ ಕೇಳಿ ಅದಾದ್ಮೇಲೆ ಬಂದು ಅರ್ಜಿ ವಿಚಾರಣೆ ಮುಂದುವರ್ಸೋಣ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಹೇಳಿರೋದು. ಜೊತೆಗೆ ಮಧ್ಯಾಹ್ನ 2:30ಕ್ಕೆ ಇದರ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಸೊ ಇಲ್ಲಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿರೋದೇನೆಂದ್ರೆ, ಈ ಥರದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಯಾರು? ಫಜೀತಿ ಮಾಡ್ಕೊಂಡಿದ್ದು ನೀವೇ. ಈ ರೀತಿ ಪರಿಸ್ಥಿತಿ ತಂದಿಟ್ಕೊಂಡಿದ್ದು ನೀವೇ. ಈಗ ನೋಡಿದ್ರೆ ನೀವೇ ಭದ್ರತೆ ಕೊಡ್ತಾ ಇದ್ದೀರಿ, ನಮ್ಮ ಸಿನಿಮಾಗೆ ತೊಂದರೆ ಆಗ್ತಾ ಇದೆ. ಇಂಥ ಪರಿಸ್ಥಿತಿ ತಂದ್ಕೊಂಡವ್ರು ನೀವೇ. ಭದ್ರತೆ ಕೊಡೋದು ಪೊಲೀಸರ ಕೆಲಸ. ಆದರೆ ಈ ರೀತಿ ಪರಿಸ್ಥಿತಿ ತಂದ್ಕೊಳ್ಳೋದು ಯಾಕೆ ಬೇಕಾಗಿತ್ತು? ಸುಖ ಸುಮ್ಮನೆ ಇಲ್ಲ ಸಲ್ಲದ ವಿವಾದ ಮೈ ಮೇಲೆ ಎಳೆದುಕೊಳ್ಳೋದು, ತರಲೆ ಮಾಡೋದು ಅಂತಾರಲ್ಲ, ಇಲ್ಲದೆ ಇರೋ ತರಲೆ ಮಾಡೋದು. ಆ ಥರ ತರಲೆ ಮಾಡಿ ತಗಲಾಕೊಂಡಿರೋದು ನಟ ಕಮಲ್ ಹಾಸನ್. ಎಲ್ಲ ಕಡೆಯಿಂದನೂ ತಗಲಾಕೊಂಡಿದ್ದಾರೆ. ಈಗ ನೋಡೋಣ ಇನ್ನೂ ಅದು ಎಷ್ಟು ದಿನ ಇದನ್ನು ಮುಂದುವರಿಸ್ತಾರೆ. ಕನ್ನಡಿಗರಿಗೆ ಅವ್ರ ಮೇಲಿದ್ದಂಥ ಭಾವನೆ, ಮರ್ಯಾದೆ, ಗೌರವ, ಪ್ರೀತಿ ಕಿಂಚಿತ್ತಾದರೂ ಉಳ್ಕೊಳ್ಳುತ್ತಾ? ಅದು ಕಮಲ್ ಹಾಸನ್ರಿಗೆ ಅರ್ಥ ಆಗುತ್ತಾ? ಯೋಚನೆ ಮಾಡಿ. ಕ್ಷಮೆ ಕೇಳೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ನ್ಯಾಯಮೂರ್ತಿಗಳು ಸ್ವತಃ ಕಮಲ್ ಹಾಸನ್ ಪರ ವಕೀಲರಿಗೆ ಹೇಳಿದ್ದಾರೆ. ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂದರೆ ಎಲ್ಲ ರೀತಿಯಲ್ಲೂ ಎಲ್ಲರೂ ಕೂಡ ಸಹಕರಿಸಬೇಕಾಗುತ್ತೆ. ನೀವು ಉದ್ದಟತನ ತೋರಿಸ್ಬಿಟ್ಟು ಸಾರಿ ಕೇಳದೆ ಕೋರ್ಟಿಗೆ ಬಂದು ಅದೇ ಆಟಿಟ್ಯೂಡ್ ಇಟ್ಕೊಂಡು ಅರ್ಜಿ ಸಲ್ಲಿಸ್ಬಿಟ್ರೆ ಅದನ್ನು ಪರಿಗಣಿಸಿ ಸಿನಿಮಾಗೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳಿ ಅಂತ ನಿರ್ದೇಶನ ಕೊಡೋದಕ್ಕೆ ಬರಲ್ಲ. ಏನೂ ತೊಂದರೆ ಆಗಬಾರ್ದು, ಎಲ್ಲ ಸರಿಯಾಗಿರಬೇಕು ಅಂದರೆ ನೀವು ಹಾಗೆ ನಡ್ಕೊಳ್ಬೇಕು. ಮೊದಲು ವಿವಾದ ಸೃಷ್ಟಿ ಮಾಡಿದ್ದು ನೀವು, ಈ ಪರಿಸ್ಥಿತಿಯನ್ನು ತಂದಿಟ್ಕೊಂಡಿರೋದು ನೀವು, ಈಗ ಅರ್ಜಿ ಹಾಕಿರೋದು ನೀವು. ಸೊ ಮೊದಲು ಹೋಗಿ ಕ್ಷಮೆ ಕೇಳೋದ್ರ ಬಗ್ಗೆ ಯೋಚನೆ ಮಾಡಿ, ಅದಾದ್ಮೇಲೆ ಈ ಅರ್ಜಿ ವಿಚಾರಣೆ ಬಗ್ಗೆ ಯೋಚನೆ ಮಾಡೋಣ ಅಂತ ಜಡ್ಜ್ ಕಮಲ್ ಹಾಸನ್ ಪರ ವಕೀಲರಿಗೆ ಸೂಚನೆ ಕೊಟ್ಟಿದ್ದಾರೆ. ಕರ್ನಾಟಕದಿಂದ ತಮಿಳು ಸಿನಿಮಾಗಳಿಗೆ ದೊಡ್ಡ ಮಟ್ಟದ ಕಲೆಕ್ಷನ್ ಇದೆ, ಬಿಸ್ನೆಸ್ ಇದೆ, ಆದರೂ ಈ ರೀತಿ ಯಾಕೆ ವರ್ತಿಸ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ಓಕೆ, ಈಗ ನಮ್ಮ ಜೊತೆಗೆ ರೂಪೇಶ್ ರಾಜಣ್ಣ ಇದ್ದಾರೆ. ರೂಪೇಶ್ ರಾಜಣ್ಣ ಅವರೇ ನಮಸ್ತೆ. ಈಗ ಹೈಕೋರ್ಟ್ ಸೂಚನೆ ನಿಮಗೆ ಗಮನಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಸ್ಪಷ್ಟವಾಗಿ ಹೇಳಿದೆ ಹೈಕೋರ್ಟ್, ಮೊದಲು ಹೋಗಿ ಕನ್ನಡಿಗರ ಕ್ಷಮೆ ಕೇಳಿ ಆಮೇಲೆ ಬನ್ನಿ ಅರ್ಜಿ ವಿಚಾರಣೆ ಮಾಡ್ತೀವಿ ಅಂತ. ನಿಮ್ಮ ಮೊದಲ ಪ್ರತಿಕ್ರಿಯೆ? ಹೌದು ಸರ್, ನಾನು ಒಂದು ಹೇಳಲ್ಲ ಸರ್, ಕಮಲ್ ಹಾಸನ್ಗೆ ಬರೀ ಅಹಂಕಾರ ಮಾತ್ರ ಇಲ್ಲ ಸರ್, ದುರಹಂಕಾರ ಇರ್ತಕ್ಕಂಥದ್ದು. ದುರಹಂಕಾರ. ಯಾರೋ ಒಬ್ಬ ವ್ಯಕ್ತಿಗೆ ಆತ ಏನೋ ಅಂದು ನಾವು ಕ್ಷಮೆ ಕೇಳಿ ಅಂತ ಇಲ್ಲ. ಇಡೀ ರಾಜ್ಯ ಹೆಚ್ಚು ಕಮ್ಮಿ ಒಂದು 6 ರಿಂದ 7 ಕೋಟಿ ಜನ ಕನ್ನಡ ಭಾಷೆಯನ್ನು ಮಾತಾಡ್ತಕ್ಕಂಥ ಭಾರತದ ಒಂದು ಪ್ರಮುಖ ರಾಜ್ಯದ ಜನರ ಭಾವನೆಗಳನ್ನ ಕೀಳಾಗಿ ಕಂಡು ಕನ್ನಡ ಭಾಷೆಯನ್ನ, ತನ್ನ ಭಾಷೆಯನ್ನು ಹೊಗಳುವ ಬರದಲ್ಲಿ ಕೆಳಗಾಕಿ ಇವತ್ತು ಕ್ಷಮೆ ಕೇಳಿ ನಮ್ಮ ಮುಂದೆ ಶರಣರಾಗಲೇಬೇಕು ಅಂತ ಹೇಳಿ ಕನ್ನಡಿಗರು ಕೇಳ್ತಾ ಇದ್ರು. ಇವತ್ತು ನಮ್ಮ ಮಾತಿಗೆ ಬಗ್ಗದೆ ಮೊಂಡುತನವನ್ನು ಪ್ರದರ್ಶನ ಮಾಡಿ ಇವತ್ತು ಕೋರ್ಟ್ಗೆ ಹೋಗಿರೋದ್ರಿಂದ ಇವತ್ತು ನ್ಯಾಯಾಲಯವೇ ಸರಿಯಾದ ಉತ್ತರವನ್ನ ಕಮಲ್ ಹಾಸನ್ಗೆ ಹೇಳಿರ್ತಕ್ಕಂಥದ್ದು. ನೀವು ಕ್ಷಮೆ ಕೇಳ್ಬಿಟ್ಟು ಬನ್ನಿ ಅಂತ ಹೇಳಿ ಅವ್ರೇನಾದ್ರು ಕೋರ್ಟ್ಗೆ ಹೋಗಿ ಆಯ್ತು, ಕೋರ್ಟ್ಗೆ ಹೋಗಿ ಚಲನಚಿತ್ರವನ್ನು ಬಿಡುಗಡೆ ಮಾಡಿ ಅಂತ ಕೋರ್ಟಿಂದ ಆರ್ಡರ್ ತಗೋಬಹುದು. ಆದ್ರೆ ಪ್ರದರ್ಶನ ಮಾಡೋದಕ್ಕೆ ಇಲ್ಲಿ ಥಿಯೇಟರ್ ಅವರು, ಮಾಲ್ ಅವರು ರೆಡಿ ಇರ್ಬೇಕಲ್ಲ. ಹಾಗೂ ಏನಾದ್ರು ಮಾಲ್ ಅವರು, ಥಿಯೇಟರ್ ಅವ್ರು ಏನಾದ್ರು ದುಡ್ಡಿನ ಆಸೆ ಪಟ್ರೆ ಸರ್, ಒಂದೇ ಒಂದು ಸ್ಕ್ರೀನ್ ಇರೋದಿಲ್ಲ ಅವ್ರದ್ದು. ಈ ಮೂಲಕ ಹೇಳ್ತಾ ಇದೀವಿ, ಆತ ಏನು ಈ ಒಂದು ವಾರದ ಹಿಂದೆ ನಡೀತಾ ಇರ್ತಕ್ಕಂಥ ಈ ಘಟನಾವಳಿಗಳನ್ನ ಗಮನದಲ್ಲಿ ಇಟ್ಕೊಂಡು ಖಂಡಿತವಾಗ್ಲೂ ಕೋರ್ಟಿನ ಆದೇಶವನ್ನ ಫಾಲೋ ಮಾಡಬೇಕು. ನ್ಯಾಯಾಲಯಕ್ಕೆ ಗೌರವ ಅನ್ನೋದಿದ್ರೆ, ಆತನಿಗೆ ಸಂವಿಧಾನದ ಮೇಲೆ ಗೌರವ ಅನ್ನೋದಿದ್ರೆ ಈ ಕೂಡ್ಲೆ ಬಂದು ಬೆಂಗಳೂರಿಗೆ ಬಂದು ಲೆಕ್ಕ ಆತ ಬಂದು ನಮ್ಮ ಕನ್ನಡದ ಮಣ್ಣಿಗೆ ತಲೆ ಬಗ್ಸಿ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿ ವಿಷಾದ ಹೇಳೋದು, ವಿಷಾದ ವ್ಯಕ್ತಪಡಿಸೋದು ಇವೆಲ್ಲ ನಮಗೆ ಬೇಕಾಗಿಲ್ಲ. ಕನ್ನಡಿಗರಿಗೆ ಈ ತರ ಹೇಳಿಕೆ ನೀಡಿದ್ದೆ, ಆ ಹೇಳಿಕೆಯನ್ನು ವಾಪಸ್ ಪಡಿತಾ ಇದ್ದೀನಿ.
ಜೊತೆಗೆ ಬಂದು ಕ್ಷಮೆಯನ್ನ ಕೇಳ್ತೀನಿ ಅಂತ ಹೇಳಿ ಆತ ಒಪ್ಪಗೊಂಡ್ರೆ ನಮ್ಮ ಕ್ಷಮೆಗೆ ಅರ್ಹರು, ಇಲ್ಲ ಅಂದ್ರೆ ಪಲ್ಟಿ ಹೊಡೆದ್ರು ಅವರ ಒಂದು ಆಟ ನಮ್ಮ ಕನ್ನಡಿಗರ ಮುಂದೆ ನಡೆಯೋದಿಲ್ಲ ಸರ್. ಓಕೆ, ಅಲ್ಲ ಈಗ ನೀವು ಹೇಳ್ದಂಗೆ ಕಮಲ್ ಹಾಸನ್ ಇನ್ನಾದ್ರೂ ಕನ್ನಡಿಗರ ಕ್ಷಮೆ ಕೇಳೋ ಮನ್ಸು ಮಾಡ್ತಾರೆ ಅನ್ಸುತ್ತಾ? ಮತ್ತೆ ಇಷ್ಟಾದ್ಮೇಲೆ ಕ್ಷಮೆ ಕೇಳಿದ್ರೆ ಅದನ್ನ ಕನ್ನಡಿಗರು ಪರಿಗಣಿಸ್ಬೇಕು ಅಂತ ಅನ್ಸುತ್ತಾ? ಇಲ್ಲ ಸರ್, ನನ್ನ ವೈಯಕ್ತಿಕವಾದ ಅಭಿಪ್ರಾಯದಲ್ಲಿ ಹೇಳ್ತೀನಿ ಅಂದ್ರೆ ಸರ್, ನಾನು ಈ ಕ್ಷಮೆ ಕೇಳಿದ್ರೆ ಚಿತ್ರ ಬಿಡುಗಡೆ ಮಾಡಬಾರ್ದು ಅಂತ ಅನ್ನೋದು. ಯಾಕೆ ಗೊತ್ತಾ, ಈ ಘಟನೆ ಆದ 1 ಅಥವಾ 2 ದಿನದಲ್ಲಿ ಅವ್ರ ಗಮನಕ್ಕೆ ಹೋದ್ಮೇಲೆ ಅಯ್ಯೋ ಈ ತರ ನನ್ನಿಂದ ತಪ್ಪಾಗಿದೆ, ಏನೋ ಆಗೋಗಿದೆ ಅಂತ ಹೇಳಿ ಗೊತ್ತಾದ ಮೇಲೆ ಅಯ್ಯೋ ಸಾರಿ ಕನ್ನಡಿಗರೇ, ನನ್ನಿಂದ ಗೊತ್ತಿಲ್ಲದೇನೆ ಈ ತರದೊಂದು ಪ್ರಮಾದ ಆಗೋಗಿದೆ, ಆ ಕ್ಷಮೆ ಕಾಳಜಿ ಮತ್ತೆ ಪ್ರೀತಿಯಿಂದ ಕೇಳುವಂತ ಕ್ಷಮೆ ಆಗ್ತಾ ಇತ್ತು. ಆದ್ರೆ ಈಗ ಪ್ರಯತ್ನ ಪಟ್ಟು ನಾವೆಲ್ಲರೂ ಕೇಳ್ಕೊಂಡು ಕ್ಷಮೆ ಕೇಳಪ್ಪ ಅಂತ ಹೇಳಿ ಈಗ ಆತ ಬಲವಂತವಾಗಿ ಕೇಳದೇನೆ ಕೋರ್ಟ್ಗೆ ಹೋಗಿ ಈಗ ಕೇಳ್ತಾ ಇರ್ತಕ್ಕಂಥದ್ದು. ಅಕಸ್ಮಾತ್ ಕೇಳಿದ್ರೆ ಅದು ಬಿಸ್ನೆಸ್, ಕೇವಲ ಕರ್ನಾಟಕದಿಂದ ಬರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ತನ್ನ ರೆವಿನ್ಯೂ ಹಾಳಾಗಬಾರ್ದು ಅಂತ ಹೇಳಿ ಕೇಳುವಂತ ಕ್ಷಮೆ ಆಗುತ್ತೆ. ಹಾಗಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿಯವರಿಗೆ, ಹಂಚಿಕೆದಾರರಿಗೆ, ಫಿಲ್ಮ್ ಡಿಸ್ಟ್ರಿಬ್ಯೂಟರ್ಗೆ, ಮತ್ತೆ ಥಿಯೇಟರ್ ಅವ್ರಿಗೆ, ಮತ್ತೆ ನಮ್ಮ ಕನ್ನಡಿಗರಿಗೆ ಕೇಳ್ತಾ ಇದ್ದೀನಿ, ಆತನ ಒಂದು ಕ್ಷಮೆಯಿಂದ ನಮ್ಗೇನು ಆಗ್ಬೇಕಾಗಿಲ್ಲ. ಇಲ್ಲಿ ನಮ್ಮ ಸ್ವಾಭಿಮಾನವೇ ಹೆಚ್ಚು. ಆದ ಕಾರಣ ಯಾರು ಸಹ ಈ ಚಿತ್ರವನ್ನು ಪ್ರದರ್ಶನ ಮಾಡಬಾರ್ದು, ಥಿಯೇಟರ್ಗೆ ಹೋಗಬಾರ್ದು. ಇದು ಒಂದು ಚಿತ್ರದ ಪಾಠವನ್ನು ಆತನ ಕಲಿಸಿದ್ರೆ ಉಳಿದವರು ಯಾರು ನಮ್ಮ ಕನ್ನಡಿಗರ ವಿರುದ್ಧ ಮಾತಾಡಲ್ಲ ಅನ್ನೋದು ಒಂದು ನಮ್ಮ ಅನಿಸಿಕೆ ಸರ್. ಅಂದ್ರೆ ರೂಪೇಶ್ ರಾಜಣ್ಣ ಅವರು ಈಗ ಅವ್ರ ಕ್ಷಮೆ ಕೇಳಿದ್ರು ಬೇಕಾಗಿಲ್ಲ, ನಾವು ಅದನ್ನ ಧಿಕ್ಕರಿಸಬೇಕು ಕನ್ನಡಿಗರು ಅಂತ ಹೇಳ್ತೀರಾ? ಹೌದು ಸರ್, ನಾನು ಈ ಮುಂಚೆ ಅದೇ ಈ ಘಟನೆ ನಡೆದು 1-2 ದಿನದಲ್ಲಿ ಕ್ಷಮೆ ಕೇಳಿದ್ರೆ ಅದನ್ನು ಒಪ್ಕೋಬೋದಿತ್ತು ಸರ್. ಅಂದ್ರೆ ಒಂದು ಪ್ರೀತಿಯಿಂದ, ಕಾಳಜಿಯಿಂದ, ಹೌದು ತಪ್ಪಾಗಿದೆ ಅಂತ ಯಾವಾಗ ಅರಿವಿಗೆ ಬರುತ್ತೆ ಅವಾಗ ಕೇಳೋದು ಕಾಳಜಿಯ ಒಂದು ಕ್ಷಮೆ. ಆದ್ರೆ ಈಗ ನಾವು ಎಷ್ಟು ಜನ ಕೇಳ್ತಾ ಇದೀವಿ, ಹೋರಾಟಗಾರರು, ಚಲನಚಿತ್ರ ವಾಣಿಜ್ಯ ಮಂಡಳಿ, ಮಾಧ್ಯಮ ಮಿತ್ರರು, ನೀವೆಲ್ಲರೂ ಅಷ್ಟೊಂದು ದೊಡ್ಡ ಸುದ್ದಿ ಮಾಡಿದ್ದೀರಾ, ರಾಷ್ಟ್ರಾದ್ಯಂತ ಸುದ್ದಿ ಆಗಿದೆ, ನಾವೆಲ್ಲರಿಗೂ ಧಿಕ್ಕರಿಸಿ ಬೇಡ, ನೆನ್ನೆ ಕೋರ್ಟ್ಗೆ ಹೋಗೋಕ್ಕೂ ಮುಂಚೆನಾದ್ರು ಇಲ್ಲಪ್ಪ ನನ್ಗೇನೋ ಆಗೋಗಿದೆ ಕ್ಷಮೆ ಕೇಳಿದೆ ಅಂತ ಕ್ಷಮೆ ಕೇಳಬೋದಿತ್ತು. ಹಂಗೂ ಕೋರ್ಟ್ಗೆ ಹೋಗಿದ್ದಾನೆ ಅಂದ್ರೆ ನಾನು ನಿಮ್ಮ ಬಗ್ಗಲ್ಲ ಅಂತ ಹೇಳಿ ಆತ ಹೋಗಿರ್ತಕ್ಕಂಥದ್ದು. ಅಂದ್ರೆ ಆತ ನಮ್ಮ ವಿರುದ್ಧ ಮೊಂಡುತನವನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಈಗ ಕೋರ್ಟ್ ಏನ್ ಮಾಡ್ತು, ತಪರಾಕಿ ಕೊಡ್ತು ಆತನಿಗೆ, ಇಲ್ಲ ನಿನ್ ಕ್ಷಮೆ ಕೇಳು, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅರ್ಹ ಅಲ್ಲ ಅಂತ ಹೇಳಿ. ನಮ್ಮ ಕರ್ನಾಟಕದಲ್ಲಿ ಒಂದು ಭಾಷೆ, ಕನ್ನಡವನ್ನು ಮಾತಾಡ್ತಕ್ಕಂಥ ಭಾಷಿಕರನ್ನ ಈ ರೀತಿ ಕನ್ನಡ ಭಾಷೆ ಬಗ್ಗೆ ಮಾತಾಡಿರೋದ್ರಿಂದ ಆತನ ಕ್ಷಮೆಯನ್ನ ನಾವ್ ಯಾರು ತಗೋಬಾರ್ದು ಅನ್ನೋದು ನನ್ನ ವೈಯಕ್ತಿಕವಾದ ನಿಲುವು ಸರ್. ಜನರು ಏನ್ ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ ಸರ್. ಅಲ್ಲ, ನಿಮ್ಮ ವೈಯಕ್ತಿಕವಾದ ನಿಲುವು. ಈಗ ಕನ್ನಡ ಪರ ಹೋರಾಟಗಾರರಾಗಿ, ಸಂಘಟನೆಗಳಾಗಿ, ಒಂದ್ ವೇಳೆ ಈಗ ಕಮಲ್ ಹಾಸನ್ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಕ್ಷಮೆ ಕೇಳಿದ್ರು ಅಂತಾದ್ರೆ ಸಿನಿಮಾ ಬಿಡುಗಡೆ ಬಗ್ಗೆ ನಿಮ್ಗಳ ನಿಲುವು ಏನಾಗಿರುತ್ತೆ? ನನ್ನ ಕೇಳೋದಾದ್ರೆ ಸರ್, ನಾನು ಹಿರಿಯ ಹೋರಾಟಗಾರರಿಗೂ ನಾನು ಮನವಿ ಮಾಡ್ತೀನಿ, ಚಲನಚಿತ್ರ ವಾಣಿಜ್ಯ ಮಂಡಳಿಯವರಿಗೂ ಮನವಿ ಮಾಡ್ತೀನಿ, ಎಲ್ರಿಗೂ ನಾನು ಮನವಿ ಮಾಡ್ತೀನಿ, ಕನ್ನಡಿಗರಿಗೆ ಯಾವುದೇ ಕಾರಣಕ್ಕೂ ಚಿತ್ರದಲ್ಲಿ ಬರಬಾರ್ದು ಸರ್. ಕರ್ನಾಟಕದಲ್ಲಿ ಮುಗಿದೋಯ್ತು, ತಗ್ ಲೈಫ್ ಎಂಟ್ರಿ ಇಲ್ಲ. ಯಾರು ನೋಡ್ಬೇಕು ಗಿಡ್ಬೇಕು ಅಂತ ಆಸೆ ಪಡ್ತಾ ಇರ್ತಕ್ಕಂಥವ್ರಿಗೆ ಇದೀನಿ, ಹೊಸೂರು ಹತ್ರ ಇದೆ, ದಯವಿಟ್ಟು ಬಸ್ ಮಾಡ್ಕೊಂಡು ಹೊಸೂರ್ಗೆ ಹೋಗಿ ನೋಡ್ಕೊ ಬರ್ರಿ. ನಮ್ಮ ಸ್ವಾಭಿಮಾನಕ್ಕಿಂತ ಆ ಚಿತ್ರ ದೊಡ್ಡದಲ್ಲ, ಕಮಲ್ ಹಾಸನ್ ದೊಡ್ಡವನಲ್ಲ. ಅವ್ರು ನಮ್ಗೆ ಅವಶ್ಯಕತೆನೇ ಇಲ್ಲ ಸರ್. ನನ್ನ ಪ್ರಕಾರ ಈ ಚಿತ್ರವೇ ಬೇಡ ಅನ್ನೋದು ನಮ್ಮ ಉದ್ದೇಶ ಸರ್ ಇದು. ಅಲ್ಲ, ಈಗ ಕೋರ್ಟು ಸೂಚನೆ ಕೊಟ್ಟಿದೆ, ಕಮಲ್ ಹಾಸನ್ ಕ್ಷಮೆ ಕೋರ್ಬೋದು, ಸರಿ ಹಂಗಿದ್ರೆ ಸಿನಿಮಾ ರಿಲೀಸ್ ಆಗ್ಬೋದೇನೋಪ್ಪ ಅಂತ ಯಾರಾದ್ರೂ ಮಾಲೀಕರೋ ಅಭಿಮಾನಿಗಳು ಯಾರೋ ನಿರೀಕ್ಷೆ ಮಾಡ್ತಾ ಇದ್ರೆ ಅಂಥವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ನಾನು ಅಂಥವ್ರಿಗೆ ಹೇಳ್ತೀನಿ, ಆತನ ಕ್ಷಮೆಗೋಸ್ಕರ ಕಾಯ್ಕೊಂಡಿರ್ತಕ್ಕಂಥವ್ರಿಗೆ ಹೇಳ್ತೀನಿ, ಅಂದ್ರೆ ಅವ್ರು ಯಾರು ಆತರ ಕಾಯ್ಕೊಂಡಿರ್ತಾರಲ್ಲ ಅವರು ದುಡ್ಡಿನ ದಾಹವನ್ನು ಹೊಂದಿರತಕ್ಕಂಥವ್ರು ಹೊರತು ನಿಜವಾದ ಸ್ವಾಭಿಮಾನವನ್ನು ಹೊಂದಿರತಕ್ಕಂಥವ್ರು ಅಲ್ಲ ಅಂತ ಅನ್ನೋದು ನನ್ನ ನೇರವಾದ ಅವರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ದಯವಿಟ್ಟು ನಾವು ಎಷ್ಟು ಕೇಳ್ಕೊಂಡ್ರೆ ಅವನಿಗೆ ಕ್ಷಮೆ. ಕೋರ್ಟು ಇವತ್ತು ನಮ್ಮ ಭಾವನೆಗಳಿಗೆ ಬೆಲೆ ಕೊಟ್ಟಿದೆ, ಕೋರ್ಟ್ಗೂ ಗೊತ್ತಾಗಿದೆ ನಮ್ಮ ಕನ್ನಡಿಗರ ಬೆಲೆ ಏನೋ, ಮತ್ತೆ ಅವರ ಕನ್ನಡಿಗರು ಯಾವ ರೀತಿಯಲ್ಲಿ ನಾವು ಒಂದು ಪ್ರದೇಶದ ಒಂದು ಭಾಷೆಯನ್ನು ಗೌರವಿಸಬೇಕು ಅಂತ ಕೋರ್ಟ್ ಗೊತ್ತಾಗಿದೆ. ಈತ ಯಾರೋ ಒಂದಿರೋ ದುಡ್ಡು ಇಸ್ಕೊಂಡು ಫಿಲ್ಮ್ ಮಾಡೋ ಈತನಿಗೆ ಗೊತ್ತಾಗಿಲ್ಲ ಅಂತಂದ್ರೆ ಈತ ಇವನು ಯಾರು ಸಾರ್? ಇವನ ದುರಹಂಕಾರಕ್ಕೆ, ಇವನು ಮಾಡಿರೋಂಥ ಇಷ್ಟು ದಿನದ ದುರಹಂಕಾರಕ್ಕೆ ನಮ್ಮ ಒತ್ತಾಯ ಇಷ್ಟೇ ಸರ್, ಯಾವುದೇ ಕಾರಣಕ್ಕೂ ಚಿತ್ರ ಬಿಡುಗಡೆ ಆಗಕ್ಕೆ ಅವಕಾಶ ಕೊಡಬಾರ್ದು. ಅವ್ನು ಕ್ಷಮೆ ಕೇಳಿದ್ರು ಅಷ್ಟೇ, ಕೇಳಿದೆವರು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಸೊ ಇದು ಕನ್ನಡಿಗರ ಆಕ್ರೋಶ. ಅಂದ್ರೆ ಕ್ಷಮೆ ಕೇಳಿ ಅಂತ ಹೇಳಿದ್ದು ಅಷ್ಟು ಸೆನ್ಸಿಟಿವ್ ಆಗಿರಬೇಕು. ನಾನು ಮಾತಾಡಿದ್ದು ತಪ್ಪಾಯ್ತು ಅಂತ ಅನ್ನಿಸ್ಬೇಕು, ತಕ್ಷಣ ಹಾಗನ್ನಿಸ್ದಾಗ ತಾವಾಗೆ ಕ್ಷಮೆ ಕೇಳಬೇಕು. ಆಗ ಅದಕ್ಕೊಂದು ಬೆಲೆ ಇರುತ್ತೆ, ಕ್ಷಮೆ ಕೇಳಿದವ್ರಿಗೂ ಮರ್ಯಾದೆ ಇರುತ್ತೆ. ಅದು ಬಿಟ್ಟು ಇಷ್ಟೆಲ್ಲ ಬಲವಂತ ಆದ್ಮೇಲೂ ದುರಹಂಕಾರ ತೋರಿಸ್ಕೊಂಡು ಕ್ಷಮೆ ಕೇಳದೆ ಮೊಂಡತನ ಮಾಡಿದವ್ರ ಕ್ಷಮೆ ಇನ್ನು ಮುಂದೆ ನಮಗೆ ಬೇಡ. ಅವರು ಕ್ಷಮೆ ಕೇಳಿದ್ರು ಕೂಡ ಅಂಥವ್ರ ಮೇಲೆ ನಮ್ಮ ಅಭಿಪ್ರಾಯ ಏನು ಬದಲಾಗಲ್ಲ. ಕ್ಷಮೆ ಕೇಳಲಿ ಬಿಡಲಿ, ಕನ್ನಡಿಗರಿಗೆ ಕಮಲ್ ಹಾಸನ್ ಮೇಲಿರೋ ಭಾವನೆ ಬದಲಾಗಲ್ಲ, ಆ ಗೌರವ ಮತ್ತೆ ಮರಳಿಯೂ ಬರಲ್ಲ ಅನ್ನೋದು ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.